ಫ್ರೆಂಡ್ಸ್, ನಾನು ನಿಮ್ಮ ಅಪ್ಪು ಮಾತಾಡ್ತಾ ಇರೋದು. ಇವತ್ತು ನಾವು ಮಾಸ್ಟರ್ ಕ್ಯಾಮ್ನ ಹೆಂಗೆ ಕಲಿಯೋದು ಅನ್ನೋದನ್ನ ಹೇಳ್ಕೊಡೋಕೆ ಬಂದಿದ್ದೀನಿ. ಸೊ ಯಾಕೆ ಈ ನಿರ್ಧಾರ ಮಾಡಿದೆ ಅಂತಂದರೆ, ಪ್ರೋಗ್ರಾಮ್ ಕಲಿಬೇಕು ಅನ್ನೋ ಆಸೆ ಜಾಸ್ತಿ ಜನಕ್ಕಿರುತ್ತೆ. ಆದರೆ ಅದನ್ನು ಯಾರು ಕಲಿಸ್ತಾರೆ, ಅದನ್ನು ಯಾರು ಹೇಳ್ಕೊಡ್ತಾರೆ ಅನ್ನೋದನ್ನ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಸೊ ಗೊತ್ತಿದ್ರೂ ಅವ್ರಿಗೆ ಟೈಮ್ ಸಾಕಾಗಲ್ಲ. ಒಂದು ವೇಳೆ ಟೈಮ್ ಇದ್ರೂ ಅವರಿಗೆ ಹೋಗೋಕ್ಕೆ ದೂರ ಆಗುತ್ತೆ ಅಥವಾ ಕಷ್ಟ ಆಗುತ್ತೆ. ಅದಕ್ಕೆ ಆ ಕಷ್ಟನ ನಾನು ಅನುಭವಿಸಿದ್ದೀನಿ. ಆ ಕಷ್ಟನ ಅನುಭವಿಸಿ ನಾನು ಪ್ರೋಗ್ರಾಮ್ ಕಲ್ತಿದ್ದೀನಿ. ಅದಕ್ಕೋಸ್ಕರ ನನ್ನ ಕಷ್ಟನ ಬೇರೆಯವ್ರಿಗೆ ಬರಬಾರ್ದು ಅಂತ ನಾನು ಮನೆಯಲ್ಲೇ ಕೂತ್ಕೊಂಡು ಪ್ರೋಗ್ರಾಮ್ನ ಹೇಳ್ಕೊಡೋ ನಿರ್ಧಾರ ಮಾಡಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ, ನೀವು ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ನೀವು ಮಾಸ್ಟರ್ ಕ್ಯಾಮ್ನ ಕಲಿಬೋದು, ಈಸಿಯಾಗಿ ಪ್ರೋಗ್ರಾಮ್ನ ಮಾಡ್ಬೋದು. ಮಾಸ್ಟರ್ ಕ್ಯಾಮ್ 2023 ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನಿಂದ ನೀವು ನಮ್ಮದು ವಿಡಿಯೋನ ಬೇಗ ನೋಡ್ಬೋದು, ಅದನ್ನು ಬೇಗ ಕಲಿಬೋದು. ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ, ಸ್ಟಾರ್ಟಿಂಗ್ ಓಪನ್ ಆದರೆ ನಮಗೆ ಮಾಸ್ಟರ್ ಕ್ಯಾಮು ಈ ಥರ ಕಾಣಿಸುತ್ತೆ, ನೋಡ್ಬೋದು ನೀವು. ಸೆಂಟ್ರಲ್ಲಿ ಗ್ರಾಫ್ಸ್ ಬರುತ್ತೆ. ಈ ಗ್ರಾಫ್ಸ್ ಏನಂತಂದರೆ, ನಮಗೆ ಮಷಿನಲ್ಲಿ XY ಹೆಂಗಿರುತ್ತೋ ಇಲ್ಲಿ ನಮಗೆ XYನ ಕನ್ಸರ್ಟ್ ಮಾಡುತ್ತೆ ಆ ಗ್ರಾಫ್ಸ್ನ. ಸೊ ವರ್ಟಿಕಲ್ ಲೈನ್ ಇರೋದನ್ನ Y ಅಂತ ಕನ್ಸರ್ಟ್ ಆಗುತ್ತೆ, ಹಾರಿಜೆಂಟಲ್ ಲೈನ್ ಇರೋದನ್ನ X ಅಂತ ಕನ್ಸರ್ಟ್ ಆಗುತ್ತೆ. ಸೊ ನಮಗೆ ಒಂದೊಂದು ಸಲ ಈ ಗ್ರಾಫ್ಸು ಕಾಣಿಸಂಗಿಲ್ಲ. ಯಾಕಂತಂದರೆ ನೋಡಿ, ಗ್ರಾಫ್ಸು ಈ ಥರ ಹೋಗ್ಬಿಡುತ್ತೆ ನಮಗೆ ಗ್ರಾಫ್ಸು. ಆವಾಗ ನಾವು F9ನ ಹುಡ್ಕೋಬೇಕು. F9 ನೋಡಿದ್ರೆ ಈ ಗ್ರಾಫ್ಸು ಸೆಂಟ್ರಿಗೆ ಬಂದುಬಿಡುತ್ತೆ ನಿಮಗೆ. ಸೊ ಆವಾಗ ನಿಮ್ಮ ಸೆಂಟ್ರಿಂದ ನಿಮಗೆ ಒಂದು ಕರು ಆಗಲಿ, ಒಂದು ಸರ್ಕಲ್ ಆಗಲಿ, ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೂ ನಾವು ಸೆಂಟ್ರಿಂದನೇ ಪ್ರೋಗ್ರಾಮ್ ಮಾಡೋದು. ಸೊ ಅದಕ್ಕೋಸ್ಕರ ನಮಗೆ ಈ ಗ್ರಾಫ್ಸು ತುಂಬ ಮುಖ್ಯವಾಗಿರುತ್ತೆ. ಸೊ ನಾನು ಫಸ್ಟ್ ನಿಮಗೆ ವೈ ಫ್ರೇಮ್ನ ಹೇಳ್ಕೊಡಕ್ಕೆ ಬರ್ತಾಯಿದ್ದೀನಿ. ವೈ ಫ್ರೇಮ್ ಅಂದರೆ ಏನು? ವೈ ಫ್ರೇಮ್ ಅಂತಂದರೆ ನೀವು 2D ಲೈನ್ಸು, ಸರ್ಕಲ್ಲು, ಟ್ರಯಾಂಗಲ್ಲು ಎಲ್ಲ ಯಾವ ಥರ ಹಾಕ್ಕೊಳ್ಬೇಕು ಎಲ್ಲ ಇಲ್ಲಿ ಡೀಟೇಲ್ಸು ನಿಮ್ಗೆ ನೋಡಿ ಮೇಲೆ ಕೊಟ್ಟಿರ್ತಾರೆ. ಲೈನ್ಸು, ಲೈನ್ ಪ್ಯಾರಲಲ್ಲು, ಲೈನ್ ಪರ್ಪೆಂಡಿಕ್ಯುಲರು, ಲೈನ್ ಕ್ಲೋಸು, ಆಮೇಲೆ ಬಂದು ಸರ್ಕಲ್ ಪಾಯಿಂಟು. ಈ ಸರ್ಕಲಲ್ಲಿ 3 ಪಾಯಿಂಟ್ಸ್ ಅಂತ ಇರುತ್ತೆ. ಆಮೇಲೆ ಟ್ಯಾಂಜೆಂಟ್ ಲೈನ್ ಅಂತ ಇರುತ್ತೆ. ಆಮೇಲೆ ಸರ್ಕಲ್ ಎಡ್ಜ್ ಅಂತ ಇರುತ್ತೆ. ಆಮೇಲೆ ಬಂದು ಸ್ಪ್ಲಿನ್ ಮ್ಯಾನ್ಯುವಲ್ ಅಂತ ಇರುತ್ತೆ. ಇವು ಅಂದರೆ ಏನು, ರೆಕ್ಟ್ಯಾಂಗಲ್ ಅಂದರೆ ಏನು, ಈ ಎಲ್ಲನೂ ನಿಮಗೆ ಅರ್ಥ ಆಗಬೇಕು. ಫಸ್ಟು ನಾವು ಇಲ್ಲಿ ಹಾಕ್ಕೊಳ್ಬೇಕಾದ್ರೆ ಸುಮ್ಮನೆ ಯಾವುದೋ ಒಂದು ಎಡಿಟ್ ಮಾಡೋ ಥರ ಎಡಿಟಿಂಗ್ ಆ್ಯಪಲ್ಲಿ ಮಾಡೋರಿದ್ದರೆ ಸೊ ಈಸಿಯಾಗಿ ಬಂದುಬಿಡುತ್ತೆ. ಲೈನ್ನ ನಾವು ಯಾಕೆ ಹಾಕೋಬೇಕು, ಈ ಲೈನ್ ಪರ್ಪೆಂಡಿಕ್ಯುಲರ್ ಅಂದರೆ ಏನು, ಲೈನ್ ಪ್ಯಾರಲಲ್ ಅಂತಂದರೆ ಏನು, ಅದೆಲ್ಲ ನಮಗೆ ಅರ್ಥ ಆಗಬೇಕಿಲ್ಲಿ. ಯಾವ್ಯಾವ ಟೈಮಿಗೆ ಅವೆಲ್ಲ ಯೂಸ್ ಆಗ್ತವೆ, ನಾವು ಮಾಡಲ್ ಹಾಕಬೇಕಾದ್ರೆ ಒಂದು ಯಾವ್ದ್ಯಾವ ಟೈಮಿಗೆ ನಮಗೆ ಯೂಸ್ ಆಗ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಈ ಲೈನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡಾಗ ನನಗಿಲ್ಲಿ ತೋರಿಸುತ್ತೆ ಲೆಂತು, ಆ್ಯಂಗಲ್ ಅಂತ ತೋರಿಸುತ್ತೆ. ನೋಡಿ, ನಾನು ಸುಮ್ಮನೆ ಎಲ್ಲೋ ಒಂದು ಇಟ್ಕೊಂಡು ನಾನು ಡ್ರಾ ಮಾಡ್ತೀನಿ. ನೋಡಿ, ಲೈನ್ ತೋರಿಸು. ಇಲ್ಲಿ ಬಂದು ನಾವು ಡೈಮೆನ್ಷನ್ ಕೊಡಬೇಕು. ನೋಡಿ, ನಾನು ಒಂದು 100 mm ಕೊಡ್ತೀನಿ. 100 mm ಬಂದುಬಿಡ್ತು. ಸೊ ನನ್ನ ಡೈಮೆನ್ಷನ್ನ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೋದು. ನೋಡಿ, ವರ್ಟಿಕಲ್ ಬೇಕಾದರೆ ಹಿಂಗೆ ವರ್ಟಿಕಲ್ ಹೇಳ್ಕೊಂಡ್ರೆ ವರ್ಟಿಕಲ್ ಬಂದುಬಿಡುತ್ತೆ ನಿಮಗೆ. ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಲೈನ್ ಬಂದುಬಿಡುತ್ತೆ. ಈ ಥರ ನಿಮಗೆ ದೊಡ್ಡದಾದರೆ ಈ ಥರ ಜೂಮ್ ಬಟನ್ ಇರುತ್ತೆ, ಮೌಸಲ್ಲಿ ಜೂಮ್ ಮಾಡ್ಕೋಬೋದು ನೀವು ಹಿಂಗೆ. ಸೊ ನಿಮಗೆ ಕಾಣಿಸ್ಲಿಲ್ಲ ಅಂತಂದರೆ ರೈಟ್ ಕ್ಲಿಕ್ ಮಾಡಿಕೊಂಡು ಫಿಟ್ ಅಂತ ಮಾಡಬೇಕು. ನಿಮ್ಗೆ ಎಲ್ಲಿದೆ ಅದು ಲೈನು ಗೊತ್ತಾಗುತ್ತೆ. ಸೊ ಇದು ನಮ್ಗೆ ಏನೋ ಬೇಡ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಕೋಬೋದು. ಸೊ ಫಿಟ್ ಕೊಟ್ಟರೆ ನಮಗೆ ಎಲ್ಲ ಲೈನ್ಗಳು ಯಾವ್ಯಾವ ಇದ್ದಾವೆ ಅವೆಲ್ಲ ನಮಗೆ ಕಾಣಿಸುತ್ತೆ. ಸೊ ನಮಗೆ ಇವ್ಯಾವು ಎಲ್ಲಷ್ಟು ಬೇಡ. ಇದನ್ನು ಹಿಂಗೆ ರೈಟ್ ಕರ್ಸರ್ನ ಹಿಂಗೆ ಎಳ್ಕೊಂಬಂದರೆ ಸೆಲೆಕ್ಟ್ ಆಗಿಬಿಡುತ್ತೆ. ಈ ಥರ ರೈಟ್ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು, ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ನೋಡಿ, ಮತ್ತೆ ಲೈನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ನಮಗೆ ಇಲ್ಲಿ ಕೆಳಗಡೆ ಲೈನ್ ಡೈಮೆನ್ಷನ್ ಹೆಂಗೆ ಕೊಡೋದು ಅಂತ ಗೊತ್ತಾಯಿತು. ಇಲ್ಲಿ ಆ್ಯಂಗಲ್ ಹೆಂಗೆ ಅಂತ ಇಲ್ಲೇ ಕೊಟ್ಟಿದೆ ನೋಡಿ. ಸೊ ಒಂದು ಲೈನ್ನ ಹಿಂಗೆ ತೊಗೊಳ್ತೀನಿ ನಾನು.
ನನಗೊಂದು ಯಾವುದೋ ಒಂದು ಡೈಮೆನ್ಷನ್ ಬೇಕಾಗಿರುತ್ತೆ 30 ಡಿಗ್ರಿ 40 ಡಿಗ್ರಿ ಅಂತ. ಸೊ ಒಂದು ಲೈನ್ ಹಾಕೋತೀನಿ ನೋಡಿ, ಇಲ್ಲಿ ನೋಡಿ. ಲೈನ್ ಹಾಕ್ಕೊಂಡಾಗ ನನಗೆ ಒಂದು 100 mm ಕೊಡ್ತೀನಿ. ಆವಾಗ ನನಗಿದು 30 ಡಿಗ್ರಿಗೆ ನಮ್ಗೆ ಬೇಕಾಯಿತು. ಇಲ್ಲಿ ನೋಡಿ 34 ಇಲ್ಲಿ ಡಿಗ್ರಿ ಕೊಟ್ಕೋಬೋದು ನಾವು. 30 ಡಿಗ್ರಿ ನೋಡಿ, 30 ಡಿಗ್ರಿ ಲೈನ್ ಬಂದುಬಿಡ್ತು. ಸೊ ಇಲ್ಲಿಂದ ನಮಗೆ ನೋಡಿ ಈ ಕಡೆ 150 ಕೊಟ್ಕೋಬೇಕು. ಸೊ ಈ ಕಡೆ 30 ಕೊಟ್ಟಾಗ ಈ ಕಡೆ 30 ಬರಬೇಕು ಅಂದರೆ ನಮಗೆ ಈ 180 ಇರೋದನ್ನ 30 ಡಿಗ್ರಿ ಮೈನಸ್ ಮಾಡಿದ್ರೆ 180 ಬಂದುಬಿಡುತ್ತೆ. ಸೊ ಈ ಥರ ಲೈನ್ ಹಾಕ್ಕೊಳ್ಳೋದು ಗೊತ್ತಾಗಬೇಕು ನಮಗೆ. ಇದೊಂದು ಲೈನ್ನ ಸುಮ್ಮನೆ ಅಪ್ರಾಕ್ಸಿಮೇಟ್ಲಿಯಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹಿಂಗೆ. ಯಾಕಂದರೆ ನಾವು ಯಾವಾಗಲೂ ಇಲ್ಲಿ ಸೆಂಟರಲ್ಲೇ ಹಾಕೋಬೇಕು ನಾವು. ನೋಡಿ 30 ಡಿಗ್ರಿ ಬೇಕು ಅಂದರೆ ಹಿಂಗೆ ಹಾಕೋಬೇಕು. 200 ಲೈನ್ ಕೊಟ್ಟೆ. ಇಲ್ಲಿಂದ ನಾನು 45 ಡಿಗ್ರಿ ನಮಗೆ ಯೂಸ್ ಆಗೋದು 45 ಡಿಗ್ರಿ ಬರುತ್ತೆ ನೋಡಿ. ಮತ್ತು ಇಲ್ಲಿ ನಮಗೆ 45 ಡಿಗ್ರಿ, ಇಲ್ಲೂ 45 ಡಿಗ್ರಿ ಬೇಕು ಅಂದರೆ ನೋಡಿ ನಿಮಗೆ 180 ಮೈನಸ್ 45 ಅಂತ ಮಾಡಬೇಕು ನೀವು. ಸೊ ಇಲ್ಲಿ ಬಿ 45 ಡಿಗ್ರಿ ಬಂತು ಅವಾಗ. ನೆಕ್ಸ್ಟ್ ಬಂದು ಸರ್ಕಲ್ ನೋಡಿ. ಅದೇ ಥರ ಸೆಂಟ್ರಿಗೆ ನಾವು ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ರೇಡಿಯಸ್ ಅಂತಂದರೆ ಹಾಫ್ ಡಯಾಮೀಟರ್ ಅಂದರೆ ಫುಲ್ಲು ಸರ್ಕಲ್ಲು ನೋಡಿ. ನಾವೊಂದು 100 mm ಕೊಟ್ಟಿದ್ದೀನಿ, ಡಯ ಬಂದುಬಿಡ್ತು. ಸೊ ನಾವೆಲ್ಲರೂ ಇಟ್ಕೊಂಡು ಹೆಂಗೆ ಏನೋ ಒಂದು ಡೈಮೆನ್ಷನ್ ಕೊಟ್ಟರು ಆ ಡೈಮೆನ್ಷನ್ ಇಲ್ಲಿ ಕೊಡ್ಬೋದು. ಆರ್ ವ್ಯಾಲ್ಯೂ ರೇಡಿಯಸ್ಸಲ್ಲಿ ಕೊಡಬೇಕು ಅಂತಂದರೆ ರೇಡಿಯಸ್ಸಲ್ಲಿ ಕೊಡ್ಬೋದು ಈ ಥರ. ಸೊ ಅದೇ ನೆಕ್ಸ್ಟ್ ಅದೇ ಥರ ರೆಕ್ಟ್ಯಾಂಗಲ್ಲು ಹಿಂಗೆ ಸೆಂಟ್ರ್ ಇಟ್ಕೊಂಡು ರೆಕ್ಟ್ಯಾಂಗಲ್ ಬರುತ್ತೆ. ಇಲ್ಲಿ ಬಂದು ವಿಡ್ತ್ ಎಷ್ಟು ಬೇಕು ನಮಗೆ 100 mm, ಹೈಟ್ ಬಂದು 100 mm ಈ ಥರ ರೆಕ್ಟ್ಯಾಂಗಲ್ಲು. ಸೊ ಎಲ್ಲನ ಬೇಕಾದ್ರೆ ಹಾಕೋಬೋದು ನಾವು. ಒಂದು ರೆಕ್ಟ್ಯಾಂಗಲ್ಲು ಡೈಮೆನ್ಷನ್ ಕೊಡ್ಬೋದು. ಆದರೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮಾತ್ರ ಸೆಂಟ್ರಿಗೆ ಇರಬೇಕು ನಮಗೆ. ಸೊ ನಾನು ಇವಾಗ ಸುಮ್ಮನೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿಯಾಗಿ ರೆಕ್ಟ್ಯಾಂಗಲ್ ಹೆಂಗೆ ಯೂಸ್ ಆಗುತ್ತೆ, ಸರ್ಕಲ್ ಹೆಂಗೆ ಯೂಸ್ ಆಗುತ್ತೆ, ಲೈನ್ ಹೆಂಗೆ ಯೂಸ್ ಆಗುತ್ತೆ ಅನ್ನೋದನ್ನ ನಿಮಗೆ ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ರಫ್ಲಿ ಡ್ರಾಯಿಂಗ್ ಅಂತಾರಲ್ಲ, ಇದು ಒಂಥರ ರಫ್ಲಿ ಡ್ರಾಯಿಂಗ್. ನಿಮಗೆ ಒಂದು ಎಕ್ಸ್ಪೀರಿಯನ್ಸ್. ನಿಮಗೆ ಮೌಸ್ ಪ್ರಾಕ್ಟೀಸ್ ಆಗಬೇಕು ಅಂದರೆ ಇವೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡಬೇಕು ಫಸ್ಟು. ಇವೆಲ್ಲ ಲೈನ್ ಅನ್ನೋದನ್ನ ಹಿಂಗೆ ಹೇಳಿದ್ರೆ ಸ್ಟ್ರೈಟ್ ಬರಬೇಕು. ಯಾಕಂದರೆ ನಿಮ್ಮ ಕೈ ನಡುಗಿ ಈ ಕಡೆ ಬರುತ್ತೆ ಹಿಂಗೆ. ಸೊ ಲೈನ್ ಹಿಂಗೆ ಹೇಳಿದ್ರೆ ಹಿಂಗೆ ಸ್ಟ್ರೈಟ್ ಬಂದುಬಿಡ್ಬೇಕು ನಮಗೆ ಹಿಂಗೆ. ಈ ಮೌಸ್ ಪ್ರಾಕ್ಟೀಸು ನೀವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮೌಸ್ ಪ್ರಾಕ್ಟೀಸ್ ಮಾಡಬೇಕು, ಸರ್ಕಲ್ ಹಾಕಬೇಕು, ಈ ಥರ ಎಲ್ಲವೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಫಸ್ಟು ಪ್ರಾಕ್ಟಿಕಲ್ಲು ನೋಡ್ಬೇಕು ನೀವು. ಇದನ್ನು ಈ ಥರ ಬಂದಿರೋದನ್ನ ಹಿಂಗೆ ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ರೈಟಲ್ಲಿ ಡಿಲೀಟ್ ಅಂತ ಕೊಟ್ಟರೆ ಎಲ್ಲ ಹೋಗ್ಬಿಡುತ್ತೆ ನೋಡಿ. ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಒಂದೊಂದು ಸಲ ಈ ಸೆಂಟ್ರ್ ಬರೋಲ್ಲ ನೋಡಿ, ನಿಮಗೆ ಎಲ್ಲೋ ಒಂದು ಸೈಲ್ ಬಂದುಬಿಡುತ್ತೆ. ಸೊ ಅವಾಗ ಏನು ಮಾಡ್ಬೇಕು, ನಿಮಗೆ ಇಲ್ಲಿ ಸೆಂಟ್ರ್ ಅಂತ ಇಲ್ಲಿ ಕೊಡ್ತಾನೆ ಇಲ್ಲ ಆಪ್ಷನ್ಸ್. ನಿಮಗೆ ಈ ಸೆಂಟ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೆಂಟ್ರ್ ಬಂದುಬಿಡುತ್ತೆ ನೋಡಿ. ಎಲ್ಲಿ ಹೋಗಲ್ಲ, ಡೈರೆಕ್ಟ್ ಸೆಂಟ್ರಿಂದನೇ ಸೆಲೆಕ್ಟ್ ಆಗುತ್ತೆ, ನಿಮಗೆ ಸೆಂಟ್ರಿಗೆ ಬಂದುಬಿಡುತ್ತೆ. ಸೊ ಇಷ್ಟೆಲ್ಲ ಬೇಸಿಕ್ ನಾಲೆಜ್ ಇದು. ಈ ಬೇಸಿಕ್ ನಾಲೆಜ್ನ ಸುಮ್ಮನೆ ನಿಮಗೆ ಗೊತ್ತಾಗಬೇಕು ಇದ್ರ ಬಗ್ಗೆ ನಾಲೆಜು ಅಂಥೇಳಿ ನಾನು ಇಷ್ಟೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾಗಿ ಬಂತು. ಸೊ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಯಾಕಂದರೆ ನಾನು ಬೇಸಿಕ್ಕಿಂದ ನನಗೆ ಯಾವ ಥರ ಗೊತ್ತಿರಲಿಲ್ಲ ಅದನ್ನೆಲ್ಲ ಕಲ್ಸೋಕ್ಕೆ ನಿಮಗೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ನನಗೆ ಲೈನ್ಸು ಸರ್ಕಲ್ಲು ಅವೆಲ್ಲ ಯಾವ ಥರ ಹಾಕೋಬೇಕು, ಹೆಂಗೆ ಡೈಮೆನ್ಷನ್ ಕೊಡಬೇಕು ಅನ್ನೋದನ್ನ ನನಗೆ ಗೊತ್ತಿರಲಿಲ್ಲ. ಸೊ ಅದೇ ಥರ ನನಗೆ ಹೆಂಗೆ ಗೊತ್ತಾಗಬೇಕು ಅಂತ ನಾನು ಅದೇ ಥರ ಹೇಳ್ತಾಯಿದ್ದೀನಿ. ಏನಾನ ತಪ್ಪಿದರೆ ಕ್ಷಮೆ ಇರಲಿ. ಸೊ ಇಷ್ಟು ಹೇಳಿ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು.